ಲೋಕಸಭಾ ಚುನಾವಣೆಯ 6ನೇ ಹಂತದ ಮತದಾನ ಮುಕ್ತಾಯ ಆಯಿತು. ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಅಂತೂ ಭದ್ರವಾಗಿದೆ. ಎಲ್ಲರೂ ಕೂಡ ಕಾಯ್ತಾ ಇರುವಂಥ ಕ್ಷಣ ಅಂತಂದರೆ ಅದು ಜೂನ್ 4. ಲೋಕಸಭಾ ಚುನಾವಣೆಗಳಲ್ಲಿ 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ 58 ಸ್ಥಾನಗಳಲ್ಲಿ ಶನಿವಾರ ಅಂದರೆ ನಿನ್ನೆ 60ಕ್ಕಿಂತ ಹೆಚ್ಚು ಮತದಾನ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚುನಾವಣಾ ಆಯೋಗದ ಪ್ರಕಾರ ನಿನ್ನೆ ರಾತ್ರಿ 10:30ರವರೆಗೆ ಪಶ್ಚಿಮ ಬಂಗಾಳದಲ್ಲಿ 78.27% ವೋಟಿಂಗ್ ಆಗಿದೆ. ಇನ್ನು ಜಾರ್ಖಂಡಲ್ಲಿ 63.56%, ಇನ್ನು ಒಡಿಶಾ ಅಂತ ಬಂದಾಗ 61.84%, ಹರಿಯಾಣದಲ್ಲಿ 59.43% ವೋಟಿಂಗ್ ಆಗಿದೆ. ಇನ್ನು ದೆಹಲಿಯಲ್ಲಿ 56.60% ಮತದಾನವಾಗಿದ್ದರೆ, ಇನ್ನು ಬಿಹಾರದಲ್ಲಿ 55.25%, ಯು ಪಿಯಲ್ಲಿ 54.3%, ಇನ್ನು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಅಲ್ಲಿ 53.60% ವೋಟಿಂಗ್ ಆಗಿದೆ. ಇನ್ನು ಅಧ್ಯಕ್ಷ ದ್ರೌಪದಿ ಮುರ್ಮು, ಉಪಾಧ್ಯಕ್ಷರಾಗಿರುವಂಥ ಜಗದೀಪ್ ಧಮ್ಕರ್, ದೆಹಲಿ ಮುಖ್ಯಮಂತ್ರಿ ಮತ್ತು AAP ನಾಯಕ ಅರವಿಂದ ಕೇಜ್ರಿವಾಲ್ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸೇರಿದಂತೆ ಇತರರು ಕೂಡ ವೋಟಿಂಗ್ ಮಾಡಿದರು. ಈ ಸುತ್ತಿನ ಮತದಾನದಲ್ಲಿ ಹರಿಯಾಣದ ಎಲ್ಲ 10 ಸ್ಥಾನಗಳು ಮತ್ತು ದೆಹಲಿಯ 7 ಸ್ಥಾನಗಳಿಗೆ ವೋಟಿಂಗ್ ಆಗಿದೆ. ಉತ್ತರ ಪ್ರದೇಶದ 14 ಸ್ಥಾನಗಳು, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ತಲಾ 8 ಸ್ಥಾನಗಳು, ಒಡಿಶಾದ 6 ಸ್ಥಾನಗಳು, ಜಾರ್ಖಂಡ್ನ 4 ಸ್ಥಾನಗಳು ಮತ್ತು ಜಮ್ಮು ಮತ್ತು ಕಾಶ್ಮೀರದ 1 ಸ್ಥಾನಕ್ಕೂ ಮತದಾನ ಆಗಿದೆ. ಒಡಿಶಾದ 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಲೋಕಸಭಾ ಚುನಾವಣೆಯೊಂದಿಗೆ ಮತದಾನ ಆಗಿರುವಂಥದ್ದು ಅಂದರೆ ನಿನ್ನೆ. ಸೊ 58 ಸ್ಥಾನ ಏನಿದಾವಲ್ಲ ಅದರಲ್ಲಿ ಒಟ್ಟು ಎಷ್ಟು ಮತಗಟ್ಟೆಯಲ್ಲಿ ಮತದಾನ ಆಗಿದೆ ಅಂತ ಹೇಳಿದರೆ 1.14 ಲಕ್ಷ ಮತಗಟ್ಟೆಗಳಲ್ಲಿ ನಡೆದಿರುವಂಥ ಚುನಾವಣೆ. ಸುಮಾರು 11.13 ಕೋಟಿ ಜನರು ಮತವನ್ನು ಚಲಾಯಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಚುನಾವಣಾ ಆಯೋಗ ಕೊಟ್ಟಿರುವಂಥ ಮಾಹಿತಿ ಇದು. ಇದರಲ್ಲಿ 5.84 ಕೋಟಿ ಪುರುಷರಿದ್ದಾರೆ, 5.29 ಕೋಟಿ ಮಹಿಳೆಯರು, ಇನ್ನು 5,120 ತೃತೀಯ ಲಿಂಗಿ ಮತದಾರರು ಸೇರಿದ್ದಾರೆ. 6ನೇ ಹಂತಕ್ಕೆ 8.93 ಲಕ್ಷ ನೋಂದಾಯಿತ 85ಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರ ಮತದಾರರು ಕೂಡ ಮತವನ್ನು ಚಲಾಯಿಸಿದ್ದಾರೆ. ಅವರು 23,659. ಇನ್ನು 100 ವರ್ಷ ಮೇಲ್ಪಟ್ಟ ಮತದಾರರು 9.58 ಲಕ್ಷ ಅಂಗವಿಕಲರ ಮತದಾರರು ಜೊತೆಗೆ ತಮ್ಮ ಮನೆಯಲ್ಲೇ ಕುಳಿತು ಮತದಾನವನ್ನು ಮಾಡುವ ಮುಖಾಂತರ ಆಯ್ಕೆಯನ್ನು ಒದಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಆಯೋಗ ಕೊಟ್ಟಿರುವಂಥದ್ದು. ಸೊ ಒಟ್ಟಾರೆ ಈ ಹಂತದಲ್ಲಿ 889 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ನೋಡಬೇಕು ಯಾರ ಭವಿಷ್ಯ ಹೇಗಿರುತ್ತೆ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.